ಮಕ್ಕಳಿಗೆ ಸಂಸ್ಕಾರ ಭಾಳ ದೊಡ್ಡದು. ಎಷ್ಟು ಸಾಧ್ಯನೋ ಅಷ್ಟು ಸಂಸ್ಕಾರ ಮಕ್ಕಳಿಗೆ ಕೊಡ್ರಿ. ಅವು ಏನು ಇದು ಅವು ಏನೂ ಬಯಸೋದಿಲ್ಲ ನಿಮ್ಮಿಂದ. ಎಷ್ಟು ಸಾಧ್ಯ ಅಷ್ಟು ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ, ದೇಶಾಭಿಮಾನ ಕೊಡ್ರಿ. ಚೀನಾ ದೇಶದ ಬಾರ್ಡ್ರ್ ಯೋಧರು ಪಗಾರಿಗಾಗಿ ಕೆಲಸ ಮಾಡಿದ್ರೆ ಭಾರತ ದೇಶದ ಬಾರ್ಡ್ರ್ ಯೋಧರು ಯಾವತ್ತೂ ಪಗಾರಿಗಾಗಿ ಕೆಲಸ ಮಾಡೇ ಇಲ್ಲ. ಪಗಾರಿಗಾಗಿ ಕೆಲಸ ಮಾಡೋದಾಗಿತ್ತಂದ್ರೆ ಅವರೇನು ಹೋಗಿ ಅಲ್ಲಿ ಬಾರ್ಡ್ರ್ದಾಗ ನಿಂತ್ಕೋಬೇಕಂತ ಏನು ಇದ್ದಿದ್ದಿಲ್ಲ. ಬರೇ ಬಂದು ಇಲ್ಲೇ ಗದ್ದಲ ಮಾಡಿದ್ರಂದ್ರೆ ರೊಕ್ಕ ಗಳಿಸ್ಬೋದಿತ್ತು. ಬಾರ್ಡ್ರ್ದಾಗ ಕೆಲಸ ಮಾಡೋರು ಯಾವತ್ತೂ ಪಗಾರಿಗಾಗಿ ಕೆಲಸ ಮಾಡಿಲ್ಲ. ನನ್ನ ದೇಶ ಅಂತ ಕೆಲಸ ಮಾಡ್ಯಾರ ಅಂತ ಇವತ್ತು ನಾವೆಲ್ಲ ಆರಾಮದೀವಿ. ಮೊನ್ನೆ ಆಪರೇಷನ್ ಸಿಂಧೂರ್ ಆಯ್ತಲ್ಲ, ನಿಮಗೆಲ್ಲ ಗೊತ್ತಿದೆ. ಆಪರೇಷನ್ ಸಿಂಧೂರಲ್ಲಿ ಎಷ್ಟು ಜನ ಯೋಧರು ಬಂಡ್ಗೆಟ್ಟು ಅಗದಿ ಧೈರ್ಯವಾಗಿ ನಿಂತಿದ್ರು. ಟಿವ್ಯಾಗ ನಾವು ನೋಡಿ 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 ಏನಪ್ಪ ಯುದ್ಧ, ಏನಪ್ಪ ಯುದ್ಧ. ಅವು ಹುಡುಗರಂದು ಅಜ್ಜರ್ ನಮ್ಮ ಜನ್ರೇಷನ್ನ ಭಾರಿ ರೀ ಅಜ್ಜರ್. ಏನಾಗ್ಯದೋ ಇಲ್ರಿ, ನಮ್ಮ ಜನ್ರೇಷನ್ದಾಗ ಎತ್ತುಗಳಿಗೆ ಮಾಸ್ಕ್ ಹಾಕಿದ್ರು, ನಾವು ಮಾಸ್ಕ್ ಹಾಕ್ಕೊಂಡಿವ್ರಿ. ನಾವು ಏನು 2002-2003 ಹುಟ್ಟಿವಲ್ಲ ಎಲ್ಲ ನೋಡಿವಿ ನಾವು. ಮೊದಲ ಎತ್ತುಗಳಿಗೆ ಮಾಸ್ಕ್ ಹಾಕಿದ್ರು, ಅದು ಮನುಷ್ಯಾಗ ಹಾಕಿದ್ರಿ. ಒಂದೇದು ನೋಡಿದ್ವಿ. ಮತ್ತೇನು ನೋಡಿದ್ವಿ? RCB ಕಪ್ ಎತ್ತುದು ನೋಡಿದ್ವಿ ರೀ ಅಂದ. ಒಟ್ಟ ಕಪ್ ಎತ್ತಲಾರ್ದ RCB ಕಪ್ ಎತ್ತುದು ನೋಡಿದ್ವಿ ರೀ. ಮತ್ತೇನು ನೋಡಿದ್ವಿ? ಕಪ್ ಒಳಗೆ ಎತ್ತುದು ನೋಡಿ ಮತ್ತು ಅದ್ರ ಜಗಳದೊಳಗನ 11 ಜನ ಸತ್ರಲ್ರಿ, ಇದನ್ನು ನೋಡಿದ್ವಿ ನಾವು ಅಂದ. ಮತ್ತು ಅದು ಆದ್ಮೇಲೆ ಮತ್ತೇನು ನೋಡಿದ್ವಿ? ಯುದ್ಧಗಳನ್ನು ನೋಡಿದ್ವಿ. ಆಪರೇಷನ್ ಸಿಂಧೂರ್ ಒಳಗೆ ರೀ ಅಜ್ಜರ ವಿಕ್ರಾಂತು, ವಿಕ್ರಮು, S-700, B-2 ಎಲ್ಲ ಯುದ್ಧಗಳು, US ಕದನ, ಅದು ಇದು ಅಂತ ಎಲ್ಲ ಯುದ್ಧಗಳನ್ನು ನೋಡಿದ್ವಿ. ನಮ್ದೆಂಥ ಜನ್ರೇಷನ್ ರೀ ಅಂತ ಒಬ್ಬ ಹೇಳಕತ್ತಿದ್ದ. ಯುದ್ಧಗಳು ಯಾವತ್ತೂ ಒಳ್ಳೆಯದು ಬಯಸೋದಿಲ್ಲವು. ಅವು ಕೇಳೋದು ರಕ್ತ ಒಂದೇ ಬಿಟ್ಟರೆ ಯುದ್ಧಗಳು ಬೇರೆ ಏನೂ ಕೇಳೋದಿಲ್ಲ. ಆದರೆ ಯುದ್ಧಗಳು ಕೆಲವೊಂದು ಸಮಯದಲ್ಲಿ ಅನಿವಾರ್ಯ, ಏನೂ ಮಾಡೋಕ್ಕಾಗೋದಿಲ್ಲ. ಯಾಕೆ? ಅವೈರಿಗಳು ಕುಂದ್ರೋದಿಲ್ಲ. ಯುದ್ಧಗಳು ಎದಕ್ಕೆ ಬೇಕು ಅಂದ್ರೆ ತೋರಿಸ್ಬೇಕಲ್ಲ ನಾವೇನು ತಾಕತ್ತಂತ, ಅದಕ್ಕೆ ಯುದ್ಧಗಳಾಗ್ತಾವೆ. ಕೇಳ್ಕೊಳ್ಳೋದಷ್ಟೇ. ವಿಷಯ ಏನು? ಅಭಿಮಾನ. ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು. ಒಂದು ಹೂವು ಸುಮ್ಮನೆ ಅದು ಗಿಡದಾಗ ಅರಳತೈತಿ, ಸಾಯಂಕಾಲ ಕೆಳಗೆ ಬಿದ್ದು ಬಿಡ್ತೈತೆ. ಅದು ಒಂದು ಹೂವು ನಮಗೆ ಎಷ್ಟು ಚಲೋ ಪಾಠ ಹೇಳ್ಕೊಡ್ತೈತಿ ಅಂದ್ರೆ ಅದು ಹೂವು ಅಂತೂ ನಾನೇನಾದರೂ ಏನಿದು ದಾರ ಬರ್ತೈತಲ್ಲ, ದಾರದ ಜೊತೆ ನನ್ನ ಚೂರು ಸಂಸ್ಕಾರ, ದಾರದ ಜೊತೆ ನಂದು ಚೂರು ಅಭಿಮಾನ ಬೆರೆತ್ಕೊಂಡ್ಬಿಡ್ತು ಅಂದರೆ ನಂದು ಎಷ್ಟು ದೊಡ್ಡ ನಸೀಬು ಅಂದರೆ, ಬರೇ ಯಾರ ಜೊತೆನೂ ನಾನು ಸಂಸ್ಕಾರ ವಹಿಸ್ತಿದ್ದಿಲ್ಲ ಅಂದ್ರೆ ನಾ ಗಿಡದೊಳಗೆ ಅರಳಿ ಬಾಡಿ ಬಿಡ್ತಿದ್ದೆ ನಾನು. ನಂದು ಎಷ್ಟು ದೊಡ್ಡ ನಸೀಬು ಅಂದ್ರೆ ದಾರದ ಜೊತೆ ಸಂಸ್ಕಾರ ತಗೊಂಡು ಹೋಗಿ ರೇವಣ ಸಿದ್ದಪ್ಪನ ತಲೆ ಮ್ಯಾಗ ಕುಂದಿರ್ತೀನಿ. ಇದು ಸಂಸ್ಕಾರ. ದಾರದ ಜೊತೆ ಸೇರಿಬಿಟ್ರೆ ಸಾಕು, ನಾ ಮಾಲೆ ಹಾಕ್ತೀನಿ, ಹೋಗಿ ರೇವಣ ಸಿದ್ದಪ್ಪನ ತಲೆ ಮ್ಯಾಗ ಕುಂದಿರ್ತೀನಿ. ಇದು ಸಂಸ್ಕಾರ. ಹೂವು ಅಂತ ಒಂದು ಗಿಡ ಸುಮ್ಮನೆ ನೀರಿನಿಂದ ಸಂಸ್ಕಾರ ತಗೊಂತು, ನನಗೇನು ನೀ ಬ್ಯಾಡಪ್ಪ ಅಂದಿತ್ತಂದರೆ ಗಿಡ ಮರವಾಗಿ ಬೆಳಿತಾನೆ ಇರಲಿಲ್ಲ, ನೆರಳು ಕೊಡ್ತಾನೆ ಇರಲಿಲ್ಲ. ಒಂದು ಗಿಡ ಸುಮ್ಮನೆ ನೀರಿನಿಂದ ಸಂಸ್ಕಾರ ತಗೊಂಡು ಮರ ಆಗಿ ಬೆಳೆದು ಎಷ್ಟು ನಮಗೆ ನೆರಳು ಕೊಡ್ತದ. ನಾವು ಹಂಗೆ ಸಂಸ್ಕಾರ ಕಲಿಸಬೇಕು ಮಕ್ಕಳಿಗೆ. ಗಿಡಕ್ಕೆ ನೀರನ್ನೋ ಸಂಸ್ಕಾರ ಕೊಟ್ರೆ ಗಿಡ ಮರ ಆಗ್ತದ. ಹೂವಿಗೆ ದಾರ ಅನ್ನೋ ಸಂಸ್ಕಾರ ಕೊಟ್ರೆ ದಾರ ರೇವಣ ಸಿದ್ದಪ್ಪನ ತಲೆ ಮ್ಯಾಗ ಹೊಕ್ಕದ. ಫೋನಿಗೆ ರೀಚಾರ್ಜ್ ಅನ್ನೋ ಸಂಸ್ಕಾರ ಕೊಟ್ರನ ಫೋನಿಗೆ ಬೆಲೆ ಬರ್ತದ. ಮಕ್ಕಳಿಗೆ ಒಳ್ಳೆ ಸದ್ಗುಣ ಅನ್ನೋ ಸಂಸ್ಕಾರ ಕೊಟ್ಟು ಅಂದ್ರೆ ಮಕ್ಕಳಿಗೆ ಬೆಲೆ ಬರ್ತದ. ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಎನಿ ಕಂಡೀಷನ್. ನೀವೇನು ಎಜುಕೇಷನ್ ಕೊಡಲಿಲ್ಲ ಅಂದ್ರೂ ನಡೀತೈತಿ, ಏನು ಬದುಕ್ಬೋದು. ಸಂಸ್ಕಾರ ಬಹಳ ಮುಖ್ಯ. ಯಾವ ಶಾಲೆಯಲ್ಲಿ ಗುರುವಿಗೆ ನಮಸ್ಕಾರ ಮಾಡೋ ಭಾವನೆ ಇದೆಯೋ, ಯಾವ ಶಾಲೆಯಲ್ಲಿ ಗುರುವಿನನ್ನು ಕಂಡ್ರೆ ಬಾಗುವ ನಮಸ್ಕಾರ ಇದೆಯೋ. ನನಗೊಂದು ಖುಷಿ ವಿಚಾರ ಏನು ಅಂದ್ರೆ, ಹೊರ್ತಿ ಒಳಗೆ ಸಿದ್ದೇಶ್ವರಪ್ಪರು ಎಂಥ ದೊಡ್ಡ ಕೆಲಸ ಮಾಡ್ಯಾರ. ರೇವಣ ಸಿದ್ದಪ್ಪನ ಪ್ರೇರಣೆ ಎಂಥ ದೊಡ್ಡದೈತಿ. ಹೊರ್ತಿ ಒಳಗಿರೋ ಮಕ್ಕಳೆಲ್ಲ ಸಂಸ್ಕಾರವಂತಾರೆ. ಸ್ವಲ್ಪಲ್ಲಿ ಬಂದು ಅಂದರು ಅವು ದೂರ ನಿಂತು ನಾವೇ ಹೇಳೋದು ಬೇಡ, ಇನ್ನು ನಾವು ದೊಡ್ಡವರ ಬರ್ತೀವಿ, ನಿಂದ್ರಲೇ ಸ್ವಾಮಿನ ಕಾಲು ಹಿಡಿದುಕೊಂಡು ಎಳೆದ್ಬಿಡು ಬಿದ್ದು ಬಿಡ್ತಾನೆ ನಾವು ಕೆಳಗಂತ ಮುಟ್ಟಾಕ್ ಬರ್ತೀವಿ. ಅವು ಹುಡುಗರು ನೋಡಿ ಪಾಪ, ಮೊನ್ನೆ ನಾನು ವಾಕಿಂಗ್ ಮಾಡ್ಬೇಕಾದ್ರೆ ಹುಡುಗರು ಒಂದು ಅಜ್ಜರ ಪಾದ ಮುಟ್ಟಿ ನೀವು ಹೇಳಿರಲ್ಲ ನಮಸ್ಕಾರ ಮಾಡಬಾರ್ದು, ನಾನೇ ಅಪೂರ್ಣ, ಅದಕ್ಕೆ ನಾನು ಪೂರ್ಣತೆ ಬರೋವರೆಗೂ ನಮಸ್ಕಾರ ಮಾಡಬೇಡ ಅಂತ ನೀವೇನು ಹೇಳಿರಲ್ಲ. ಅದನ್ನು ನಾವು ಪಾಲಿಸ್ತೀವಿ ಅಜ್ಜರ ಅಂತ ಸೈಕಲ್ ಓಡ್ಸಕತ್ತಾವು ನಿಲ್ಲಿಸಿ ಅಲ್ಲೇ ದೂರ ನಮಸ್ಕಾರ ಮಾಡಿ ಒಂದಿಷ್ಟು ಮಾತಾಡಿಸಿ ಮತ್ತೆ ವಾಪಸ್ ಹೋಕ್ಕವಂದ್ರೆ ಸಂಸ್ಕಾರ. ನೋಡ್ರಿ, ಒಂದು ಗುಡಿ ಕೆಲಸ ಮಾಡ್ತು ಅಂದ್ರೆ ಮಕ್ಕಳು ಸಂಸ್ಕಾರ ಆಕ್ಕವು ಅನ್ನೋ ಕಾರಣ ಹೊರ್ತಿ ಗ್ರಾಮ. ಇದು ಸಂಸ್ಕಾರ. ಇದು ನಮಗೆ ಮಳೆ ಮೋಸ ಮಾಡ್ತಾನೋ ಇವತ್ತು? ನಾ ಹೇಳ್ದೆ ಇಲ್ಲ, ನಾ ಹೇಳಿದ್ನವ್ರಿಗೆ ನಾನು ಇಲ್ಲರಿ ಪವಾಡ ಅದು ಇದು ಸ್ವಲ್ಪ ಕಡಿಮೆ, ಸ್ವಲ್ಪ ಸೈನ್ಸ್ ಆಗಿ ಹೋಗುನು ಅನ್ನೋ ಮನುಷ್ಯ ಜಾಸ್ತಿ. ನಾನು ವೆದರ್ ಚೆಕ್ ಮಾಡಿದೆ. ಆಲ್ಟಿಟ್ಯೂಡ 28% ಇತ್ತು, ಲಾಂಗಿಟ್ಯೂಡ 32% ಇತ್ತು. ಈ ಆಲ್ಟಿಟ್ಯೂಡ ಲಾಂಗಿಟ್ಯೂಡ್ ಏನು ಅಂತ ನೀವು ಮತ್ತೆ ಗದ್ದಲ ಹಾಕೋಬೇಡ್ರಿ.
ಆಲ್ಟಿಟ್ಯೂಡ ಲಾಂಗಿಟ್ಯೂಡ್. ಆಲ್ಟಿಟ್ಯೂಡ್ 28 ಇತ್ತು ಅಂದರೆ ಮಳೆ ಸಾಧ್ಯತೆ ಬೇರೆ 12% ಅಷ್ಟೇ. ಲಾಂಗಿಟ್ಯೂಡ್ ಏನಾದರೂ 32% ಇತ್ತು ಅಂದ್ರೆ ಹೈಯೆಸ್ಟ್ ಮಳೆ ಸಾಧ್ಯತೆ 35% ಅಷ್ಟೇ. ಲಾಂಗಿಟ್ಯೂಡ್ 40 ದಾಟಿ ತಂದ್ರೆ ಮಾತ್ರ ನಿನ್ನ ಮಳೆ ಬಂತಲ್ಲ ಹಂಗೆ ಮಳೆ ಬರೋಕ್ಕೆ ಸಾಧ್ಯ. ನಾವು ವೆದರ್ ಅಲ್ಲೇ ಹೊರಗೆ ಬಂದು ನನಗೆ ಹೇಳವ ಇಲ್ಲಿ ಒಟ್ಟ ಬ್ಯಾಡ ಅಲ್ಲೇ ಹೊರಗೆ ಹೋಗುಮು. ಯಾಕಂದ್ರೆ ಅಲ್ಲಿ ನನಗೊಂದಿಷ್ಟು ಮರಗಳು ಕಾಣ್ತಾವು, ನನಗೊಂದಿಷ್ಟು ಹಕ್ಕಿಗಳು ಕಾಣ್ತಾವು, ಒಂದಿಷ್ಟು ತಾವೆಲ್ಲ ಅಗದಿ ಚಂದ ಒಂದು ಡಿಸಿಪ್ಲಿನ್ನ ಶಿಸ್ತು ಮತ್ತು ಇವೆಲ್ಲ ಡಿಸ್ಟರ್ಬೆನ್ಸ್ ಇರ್ತೈತಿ ನಮಗೆಲ್ಲ. ಇಲ್ಲಿ ನೋಡಿ ನಾಯಿ ಒದರುವುದು, ಅದು ಮಾಡೋದು ಇದು ಮಾಡೋದು, ಇಲ್ಲಿ ಇಕೋ ಆಗುತ್ತೆ ಚೂರು. ಅಲ್ಲಿ ಆದರೆ ಸ್ವಚ್ಛಂದ ಮಾತುಗಳು ಬರ್ತಾವೆ. ಅದಕ್ಕೆ ಹೊರಗೆ ಹಾಕೋದು ನನಗೆ ಒಟ್ಟು ಹೋದ್ರೆ ಹೋಗಲಿ, ನಂದು ಸಮಯ ಅನ್ನೋ ಪ್ರತಿಜ್ಞೆನೇ ಬಿಟ್ಬಿಡ್ತೀನಿ. ನಾ 6:50ಕ್ಕೆ ಚಾಲೂ ಮಾಡ್ತೀನಿ ಅಲ್ಲೇ ಮಾಡುವಂತ. ಜರಾ ಅದು ಜಿಟಿ ಚಾಲೂ ಆಯ್ತಲ್ಲ, ನಾ ವೆದರ್ ನೋಡಿದೆ, ಇದೇನು ಬರಂಗೆ ಕಾಣಲ್ಲ. ಒಂದು ವೇಳೆ ಬಂದ್ರೆ, ಇನ್ ಕೇಸ್ ಬಂದ್ರೆ ಯಾರಿಗೆ ಬೈತೀರಿ ನೀವು? ಕಮಿಟಿಯವ್ರಿಗೆ ಬೈಯೋದಿಲ್ಲ. ಸ್ವಾಮಿ ಏನು ದೊಡ್ಡ ಓದಿನಿ ಅಂತದ ನಮಗೆ ಗೊತ್ತದ್ರಿ, ನಮ್ಮೂರು ಬಣ್ಣ ನನಗೆ ಗೊತ್ತಿಲ್ಲನು, ಇದನ್ಯಾಕೆ ಅನಿಸ್ಕೊಳ್ಳೇವ ನಾನು? ಬೇಡ ನೀವು ನಂಬುದಿಲ್ಲದೇನಾರ ನಾವು ತಾಳಿಕೋಟೆಗಿತ್ತು ಹುಡುಗರು ತಳ್ಳೆ ಬಿಡ್ತಿದ್ದ, ನಾನು ನಡರಲೇ ಮಕ್ಕಳೇ ಹೊರಗೆ ನಾ ಏನು ಹೇಳೋದೇ ಇಲ್ಲ ಅಂತಂದು. ನೀವು ಅವು ನಡೀತದ ನಮ್ಮೂರಾಗ. ನಾವು ಊರು ಬಿಟ್ಟು ಊರು ಮೊದಲೇ ಸುಮ್ಮೊಂದು 15 ದಿನ ಇರೋಕೆ ಬಂದೀವಿ, ನಿಮ್ಮ ಕಡೆಯಿಂದ ಹೊತ್ತು ನಿಲ್ಲಿಸ್ಕೊಂಡು ನಾ ಯಾಕೆ ಹೋಗಲಿ ಅಂದೆ ನಾನು. ಅಲ್ಲಿ ಹೊರಗೆ ಹಾಕಿದಾಗ ಏನಾರ ಜರ ಮಳೆ ಬಂದು ತಾಯಂದ್ರೆ ನೀವು ಹಸಿ ಆದ್ರಿ ಅಂದ್ರೆ ನಮ್ಮೂ ಬಿಡು ಹಸಿ ಆದ್ರೆ ನಡಿತೈತಿ. ಅವು ನೀವು ಹಸಿ ಆದ್ರಿ ನನ್ನ ಹಸಿ ಮಾಡ್ತೀರಿ ನೀವು, ಬಾಯಾಗ ಮುಗಿಸೇ ಬಿಡ್ತೀರಿ ನೀವು. ನಾನು ಸಲ್ಲು ಅವು ಕಮಿಟಿ ಒಂದು ಅಂತ ಒಳಗೆ ಮಾಡು ನಂದು ಅಂತಿಂದು ಎಷ್ಟು ಇರ್ಬೇಕು ಸ್ವಾಮಿದು ಒಂದು. ಅಲ್ಲಿ ಮ್ಯಾಗ ಹೊಸದು ಕೊಟ್ಟಾರ ಬಿರುದು ಸಾವುಕಾರ ಸ್ವಾಮಿ ಅಂತ. ನಾ ಅಂದೆ ಯಾವ ಸೀಮೆ ಸಾವುಕಾರಪ್ಪ ಅಂದೇನು? ಇಲ್ರಿ ಸಾವುಕಾರ ಸ್ವಾಮಿಗಳು ನೀವು, ಯಾಕೆ ನಿಮ್ಮ ಮಾತು ಒಳಗೆ ಸಾವುಕಾರತೆ ಐತ್ರಿ, ಅದಕ್ಕೆ ಸಾವುಕಾರ ಸ್ವಾಮಿಗಳು ಅಲ್ಲ ಬೆರಿಕೆ ಅಂದೆ ನಾವು. ಚಲೋ ಇದೆಯಪ್ಪ ಬಿಟ್ಬಿಡು ನನಗೆ ಅಂತ. ಈ ಇದು ಅನಿಸ್ಕೊಳ್ಳೋದು ಯಾಕೆ ಬೇಕು? ಬೇಡ ಅಂತ ಇವತ್ತು ಒಂದಿನ ಇಲ್ಲಿ ಮಾಡ್ದಂಗೆ ಆಯಿತು.